ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ವಿ. ನಾವಿವತ್ತು ಸಂಡೇ ಅಂದರೆ ಮುಂಜಾನೆ ಬೆಳಗಿನ ಜಾವ ಸುಮಾರು 5 ಗಂಟೆ ಆಗಿತ್ತು ಅನಿಸುತ್ತೆ. ರೆಡಿಯಾಗಿ ಕೂತ್ಕೊಂಡಿದ್ವಿ. ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ಹೇಳ್ತೀನಿ ಮುಂದೆ. ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ಲೈಕನ್ನೇ ಕ್ಲಿಕ್ ಮಾಡಿ. ಸುಮಾರು 5 ಗಂಟೆ ಆಗಿದೆ, ನೀವು ನೋಡ್ತಿರ್ಬೋದು. ಸೊ ರೆಡಿ ಆಗಿ ನಾವು ಹೊರಟಿದ್ದು ಮಂಗಳೂರಿಗೆ ಏನಕ್ಕೆ ಹೋಗ್ತಾ ಇದ್ದೀವಿ ಅಂತ ಹೇಳ್ತೀನಿ. ಹೀಗೆ ವಾಚ್ ಮಾಡಿ ವಿಡಿಯೋನ. ಬೆಳಗಿನ ಜಾವ ಹೊರಟಿದ್ದಲ್ವ, ಸೂರ್ಯ ಹುಟ್ಟೋದು ನೋಡೋಕ್ಕೆ ತುಂಬಾ ಖುಷಿ ಆಗ್ತಿತ್ತು. ಎಲ್ಲರೂ ಮಲ್ಕೊಂಡಿದ್ರು, ನಾನು ಮಾತ್ರ ವಿಡಿಯೋ ಮಾಡ್ಕೋತಾ ಇದ್ದೆ. ತುಂಬಾ ಚೆನ್ನಾಗಿತ್ತು. ಸೊ ಆ ಒಂದು ಕ್ಲೈಮೇಟ್ನ ನೋಡೋದಕ್ಕೆ. ಮಂಗಳೂರು ಕ್ಲೈಮೇಟ್ ಒಂಥರ ಚೆನ್ನಾಗಿದೆ. ಬೆಳಗ್ಗೆ ಹೊತ್ತು ಚೆನ್ನಾಗಿರುತ್ತೆ, ಮಧ್ಯಾಹ್ನ ಹೊತ್ತು ತುಂಬಾ ಬಿಸಿಲು ಸೆಕೆ ಇರುತ್ತೆ. ಎಲ್ಲರೂ ಮಲ್ಕೊಂಡಿದ್ರು, ನಾನು ಸಹ ಚಳಿ ಆಗ್ತಿತ್ತಲ್ಲ, ಹಾಗೆ ನನ್ನ ಪುಲೋರ್ದು ಕ್ಯಾಪ್ನ ನನ್ನ ತಲೆ ಮೇಲೆ ಹಾಕ್ಕೊಂಡು ಕೂತಿದ್ದೆ. ಸಚಿನ್ ಕೂಡ ಮಲ್ಕೊಬಿಟ್ಟಿದ್ದ. ರಾತ್ರಿ ಎಲ್ಲ ನಿದ್ದೆ ಇಲ್ಲ ಅವನಿಗೆ, ವರ್ಕ್ ಪ್ರೆಷರ್. ಹಾಗೆ ಇವಾಗಲೂ ಟ್ರಾವೆಲ್ ಮಾಡಬೇಕು, ಹಾಗಾಗಿ ಮಲ್ಕೊಂಡಿದ್ದ. ಈ ಒಂದು ದಿನ ಹೇಗಿರುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಹಾಗೆ ಸಂಡೇ ಹೇಗೆ ಎಂಜಾಯ್ ಮಾಡ್ತೀವಿ ಅಂತ. ಮದುವೆ ಆಗಿ ಹತ್ತತ್ರ 1 ವರ್ಷ ಆಗಕ್ಕೆ ಬರ್ತಾ ಇದೆ. ಒಂದು 10 ಡೇಸ್ ಬಂದರೆ 1 ವರ್ಷ ಆಗುತ್ತೆ. ಒಂದು ಚಿಕ್ಕ ಟ್ರಿಪ್ ಅಂತಲೇ ಹೇಳ್ಬೋದು. ಅಪ್ಪೋ ಹೇಳು ಏನಾದರೂ. ವೆಲ್ಕಮ್ ಟು ಚೈತನ್ಯ ಸಚಿನ್ ಯೂಟ್ಯೂಬ್ ಚಾನಲ್. ನೋಡಿ ಫ್ರೆಂಡ್ಸ್, ನನ್ನ ಫೇಸ್ ಹಿಂಗೆ ಶೈನ್ ಹೊಡಿತೈತೆ. ಅದು ಬಿಸಿಲಿಗೆ. ವಾಟ್ ಎವರ್. ಎಲ್ಲಿಗೆ ಬಂದಿದ್ದೀವಿ, ಏನಕ್ಕೆ ಬಂದಿದ್ದೀವಿ ಅದನ್ನೆಲ್ಲ ಹೇಳೋ. ಅಣ್ಣ ಇದು ಯಾವ ಊರು? ಚಾರ್ಮುಡಿ. ಚಾರ್ಮುಡಿಯಲ್ಲಿದ್ದೀವಿ ಇವಾಗ. ನಾವು ಆ್ಯಕ್ಚುಲಿ ಕಟೀಲ್ ದುರ್ಗಾ ಪರಮೇಶ್ವರಿ ಮತ್ತು ಶ್ರೀ ಕ್ಷೇತ್ರ ರಕ್ತೇಶ್ವರಿ, ಶ್ರೀ ಕೊರಗಜ್ಜನವರ ಆದಿಸ್ಥಳಕ್ಕೆ ಹೋಗ್ತಾ ಇದ್ವಿ. ಫಸ್ಟು ಕಟೀಲ್ ದುರ್ಗಾ ಪರಮೇಶ್ವರಿಗೆ ಹೋಗಿ ನಂತರ ಕೊರಗಜ್ಜಗೆ ಹೋಗ್ತಾ ಇದ್ದೀವಿ. ಬೂವ ತಿಂದಿಲ್ಲ ಗೈಸ್, ಎನರ್ಜಿ ಇಲ್ಲ. ಅದಕ್ಕೆ ಬೆಳಗ್ಗೆ ಬಾಳೆಹಣ್ಣು ತಿಂತಿದ್ದಾನೆ ಹಂಗಂತಾರ. ಮೇವು ತಿಂದ ಮೇಲೆ ನೆಕ್ಸ್ಟ್ ಲೆವೆಲ್ ಎನರ್ಜಿ, ನೆಕ್ಸ್ಟ್ ಲೆವೆಲ್ ಕಂಟೆಂಟ್ ಕೊಡ್ತೀನಿ. ರಾತ್ರಿ ಎಲ್ಲ ನಿದ್ದೆ ಮಾಡಿಲ್ಲ, 6 ಸಿನಿಮಾ ನೋಡ್ತಿದ್ದೆ ನಾನು. ಗೆಸ್ ಮಾಡಿ ಯಾವುದು ಅಂತ. ಇದು ನೀನು ಹಾಕ್ಲೇಬೇಕು. ಈಗ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಸಿಗ್ತೀವಿ. ಮಧ್ಯದಲ್ಲಿ ಸ್ಟಾಪ್ ಮಾಡಿದ್ದೀವಿ ಟೀ ಕಾಫಿಗೆ ಅಂತ. ಟೈಮು 7:45 ಆಗಿದೆ. ಸೊ ಹೋಗ್ಬಿಟ್ಟು ದೇವಸ್ಥಾನದಲ್ಲಿ ಸಿಗುವ. ಫ್ರೆಂಡ್ಸ್ ನೋಡಿ, ಫ್ರೆಂಡ್ಸ್ ನಮ್ಮವ್ರೆ ಕೊಡಿ ಅವರು. ನಿಮ್ಮವರೇ ಕೊಡಿ ಅವರು. ಇಲ್ಲಿ 2 ಪ್ಲೇಟ್ ಇಡ್ಲಿ ವಡೆ, ಅಲ್ಲೊಂದು 3 ಪ್ಲೇಟ್ ಇಡ್ಲಿ ವಡೆ, ಒಂದು ಹಾಗೆ ತಿಂಡಿಗೆ ಅಂತ ನಿಲ್ಲಿಸಿದ್ವಿ. ಆ ಹೋಟ್ಲ್ ನೇಮ್ ಗೊತ್ತಿಲ್ಲ. ನಾನು ಮಂಗಳೂರು ಬನ್ಸ್ ತೊಗೊಂಡೆ. ಮಂಗಳೂರಿಗೆ ಹೋದ್ಮೇಲೆ ಅಲ್ಲಿ ಒಂದು ಡಿಶ್ನ ಟೇಸ್ಟ್ ಮಾಡಲೇಬೇಕಲ್ವ, ಹಾಗಾಗಿ ಮಂಗಳೂರು ಬನ್ಸ್ ತೊಗೊಂಡೆ. ತುಂಬಾ ಸಾಫ್ಟ್ ಆಗಿತ್ತು, ಹಾಗೆ ಬಿಸಿ ಬಿಸಿ ಇತ್ತು. ಆವಾಗ ಫ್ರೆಶ್ ಆಗಿ ಮಾಡಿಕೊಟ್ಟಿದ್ದು ತಿನ್ಕೊಂಡು ಮತ್ತೆ ಇವಾಗ ಕಟೀಲು ಎಂಟ್ರೆನ್ಸ್ ಹೋಗ್ತಾ ಇದ್ದೀವಿ. ದೇವ್ರ ದರ್ಶನ ಮಾಡಿಕೊಂಡು ಸಿಗೋಣ. ನಾವಿಲ್ಲಿ ಮಡ್ಲಕ್ಕಿ ತೊಗೊಳೋದಕ್ಕೆ ನೋಡ್ತಾ ಇದ್ದೀವಿ. ಮಡ್ಲಕ್ಕಿ ಕೊಡಬೇಕಿತ್ತು, ವರ್ಷದ ಒಳಗೆ ಬರಬೇಕಿತ್ತು, ಬಟ್ ತುಂಬ ಲೇಟ್ ಆಯಿತು. ಸೊ ಅದಕ್ಕೆ ಇವಾಗ ಬಂದಿದ್ದೀವಿ. ಮಡ್ಲಕ್ಕಿ ತೊಗೊಂಡು ದೇವ್ರಿಗೆ ಕೊಡಬೇಕು, ಅದಕ್ಕೆ ಹೋಗ್ತಾ ಇದ್ದೀವಿ. ನೋಡೋಣ ಎಷ್ಟು. 220. ದೇವ್ರಿಗೆ ಕೊಡೋದಾ, ವಾಪಸ್ ನಮಗೆ ಕೊಡ್ತಾರಾ? ಕೊಡಲ್ಲ ಇದು ನಿಂಗೆ ತಂದು ಮತ್ತೆ ಇದ್ರೊಳಗೆ ಇಟ್ಕೋತಾರ ಅವರು. ರಕ್ತೇಶ್ವರಿ ಸನ್ನಿಧಿ ಇದೇನಾ? ಇದಲ್ಲ.
ಇದೇ ಇದರಲ್ಲ ದೇವ್ರಿರೋದು. ದೇವ್ರಿಗೆ ಮಡ್ಲಕ್ಕಿ ಕೊಡಬೇಕಿತ್ತಂತೆ. ಎಲ್ಲ ಅಲ್ಲೇ ಸಿಗೋದ್ರಿಂದ ನಾವೇನು ಮನೇಲಿ ತೊಗೊಂಡೋಗಿರ್ಲಿಲ್ಲ. ಎಲ್ಲನೂ ಅಲ್ಲೇ ತೊಗೊಂಡು ಬಿಲ್ ಪೇ ಮಾಡಿ ಎತ್ಕೊಂಡು ಬಂದ್ವಿ. ಏನೇನಿರುತ್ತೆ ಅಕ್ಕಿ, ಹೂವು, ಸೀರೆ ಎಲ್ಲ ಕೊಡ್ತಾರೆ ಅವರೇನೆ. ಇಲ್ಲಿ ಗರ್ಭಗುಡಿ ಒಳಗೆ ಫೋನ್ ಅಲೋ ಇರಲಿಲ್ಲ. ನಾವು ಏನೂ ವಿಡಿಯೋನ ಮಾಡ್ಕೊಳ್ಳಿಲ್ಲ. ಡೈರೆಕ್ಟ್ ಪೂಜೆನ ಮುಗಿಸ್ಕೊಂಡು ಆಚೆ ಬಂದ್ವಿ. ಅಂದರೆ ಮಡ್ಲಕ್ಕಿ ಎಲ್ಲ ಕೊಟ್ಬಿಟ್ಟು. How did you feel? ಮಂಗಳೂರು ತುಂಬಾ ಬಿಸಿಲಿದೆ. ಮಂಗಳೂರಲ್ಲಿ ತುಂಬಾ ಸೆಕೆ. ಆ ಸೆಕೆಯಲ್ಲಿ ಸೀರೆನ ಉಟ್ಕೊಂಡು ದೇವಸ್ಥಾನಕ್ಕೆ ಬಂದು ರಶಲ್ಲಿ ಆಗ್ತಾನೆ ಇರಲಿಲ್ಲ. ನಾನು ಮಕ್ಕಳ ಆರೈಕೆ ಕೇಂದ್ರ ಅಂತ ಒಂದು ಕೊಠಡಿ ಅಂದರೆ ರೂಮ್ ಇತ್ತು, ಅಲ್ಲೇ ನಾನು ಸೀರೆನ ಚೇಂಜ್ ಮಾಡಿಕೊಂಡೆ. ಸೇಮ್ ಗೊತ್ತಾ, ಈ ದೇವಸ್ಥಾನದಲ್ಲಿ ಮದುವೆ ಆಗ್ತಿದೆ, ಅವರೇ ಮದುವೆ ಹುಡುಗಿ ದೇವಸ್ಥಾನದಲ್ಲಿ ಸಿಂಪಲ್ ಮದುವೆ ಆಗ್ತಿದ್ದಾರೆ, ಕಾಣಿಸಿದ್ದಾರೆ. ನಮ್ಗೆ ಅಕ್ಷತೆ ಕೊಟ್ಟಿದ್ದಾರೆ, ಮದುವೆ ಆಗ್ತಿದ್ದಾರೆ. ನಾವು ಕೂಡ ಸಾಕ್ಷಿ ಆಗ್ತಾ ಇದ್ದೀವಿ. ನಾವು ನೋಡಿದಾಗೆ ಟೆಂಪಲಲ್ಲಿ ಸುಮಾರು ಒಂದು 5-6 ಮದುವೆ ಆಯಿತು. ಅಂದರೆ ಸಿಂಪಲ್ಲಾಗಿ ಮದುವೆ ಮಾಡಿಕೊಂಡು ಆಮೇಲೆ ಚೌಟ್ರಿಗೆ ಹೋಗಿ ರಿಸೆಪ್ಷನ್ ಮಾಡುವಂಥ ಪದ್ಧತಿ ಅವ್ರ ಕಡೆ. ಏನೋ ಒಂಥರ ಚೆನ್ನಾಗಿತ್ತು ದೇವಸ್ಥಾನದಲ್ಲಿ. ದೇವಸ್ಥಾನದ ಒಳಗೆ ವ್ಯೂ ಮಾತ್ರ ತುಂಬಾ ಚೆನ್ನಾಗಿತ್ತು. ಆಚೆ ಎಷ್ಟು ಸೆಕೆ ಇತ್ತು, ದೇವಸ್ಥಾನದ ಒಳಗೆ ಅಷ್ಟೇ ತಂಪಾಗಿತ್ತು. ಅಂದರೆ ಎ ಸಿ ಹಾಕಿರೋ ಥರ ಇತ್ತು. ನೋಡೋಕ್ಕೆ ವ್ಯೂ ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಯಾರೆಲ್ಲ ವಿಸಿಟ್ ಮಾಡಿದ್ದೀರಾ ಒಂದ್ಸಲ ವಿಸಿಟ್ ಮಾಡಿ ಕಟೀಲು ದುರ್ಗಾ ಪರಮೇಶ್ವರಿ ದೇವಸ್ಥಾನಕ್ಕೆ. ಇದೇ ಫಸ್ಟ್ ಟೈಮ್ ನಾನು ಆನೆ ನೋಡ್ತಾ ಇರೋದು ವಿಷ್ಣುಪುರ. ಮಹಾಲಕ್ಷ್ಮಿ ಇದ್ರ ಹೆಸರು. ಮುಟ್ಬೋದಾ? ಹೋಗು, ಮುಟ್ಬೋದು, ಹೋಗು. ಅನಿ ಜೋರಾಗಿ ಇದು ಮಾಡಿದ್ರೆ ಅನಿ ಅವ್ರು ಹೇಳ್ಕೊಡ್ತಾರೆ. ಹಾಂ, ಹತ್ರ ಹೋಗಿ ಏನೂ ಮಾಡಲ್ಲ. ಬಗ್ಬೇಡ ಸುಂದರ, ಅದೇ ಮುಟ್ಟಿಸುತ್ತೆ. ಮುತ್ಕೊಡು ಒಂದು. ಹತ್ರ ಹೋಗು, ಏನೂ ಆಗಲ್ಲ, ಏನು ಗುದ್ದಲ್ಲ. ಶಾಲೆಗೆ ಹೋಗ್ತಾ ಇದ್ದೀವಿ ಫ್ರೆಂಡ್ಸ್. ಎಷ್ಟು ಚೆನ್ನಾಗೈತೆ. ಒಂದು ಮುದ್ದಾಗಿದೆ. ಅಯ್ಯೋ ಸಣ್ಣ ಗೊತ್ತಿದೆ ಕುಳ್ಕೊಳ್ಳೋ ಸಹ ಅದರಲ್ಲಿ ಎಷ್ಟು ಕೊಳ್ಕಿತ್ತದು. ನನ್ನ ಕಾಲು ನೆಕ್ಸ್ಟ್